ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲಿಗೆ ರೆಡಿ ಆಗ್ಬಿಟ್ಟು ನಿಂತ್ಕೊಂಡಿದ್ದೀನಿ ಅನ್ಕೊಂಡ್ರಾ? ಇವತ್ತು ನನಗೆ ಒಂದು ಮೇಕಪ್ ಆರ್ಡರ್ ಇದೆ, ಅಲ್ಲಿಗೆ ನಾನು ಹೊರಟಿದ್ದೀನಿ. ಯಾರಿಗೆ ಮೇಕಪ್ ಅಂತಂದರೆ, ಲಾಸ್ಟ್ ಟೈಮು ಹಳ್ಳಿ ಪವರ್ ಶೋ ಕಂಟೆಸ್ಟೆಂಟ್ ಟಲಿನ್ ಮಹಿಮಾ ಅವ್ರಿಗೆ ಸಕ್ಸಸ್ ಪಾರ್ಟಿಗೆ ನಾನು ಮೇಕ್ ಓವರ್ ಮಾಡಿಕೊಟ್ಟಿದ್ದೆ. ಅವರು ಇಷ್ಟ ಆಗ್ಬಿಟ್ಟು ಮತ್ತೆ ನಿಮ್ಗೆ ಮೇಕ್ ಓವರ್ ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮತ್ತೆ ಬುಕ್ ಮಾಡ್ಕೊಂಡಿದ್ದಾರೆ. ಇವತ್ತು ಏನು ಫಂಕ್ಷನ್ ಅಂತ ಅಂದರೆ, ಕಾಮಿಡಿ ಕಿಲಾಡಿಗಳು ಶೋಲಿ ಏನು ಪ್ರೋಮೋ ರಿಲೀಸ್ ಮಾಡ್ತಾ ಇದ್ದಾರಂತೆ. ಅದಕ್ಕೆ ನನ್ನ ಮೇಕ್ ಓವರ್ ಬೇಕು ಅಂತ ಹೇಳ್ಬಿಟ್ಟು ಟಲಿನ್ ಮಹಿಮಾ ಅವರು ನಿನ್ನೆ ನೈಟು ಕಾಲ್ ಮಾಡಿದರು. ನಾನು ಇವತ್ತು ಮಾರ್ನಿಂಗ್ ಹೊರಟಿದ್ದೀನಿ, ಮೇಕ್ ಓವರನ್ನು ಮಾಡಿಕೊಟ್ಟು ಬರ್ತೀನಿ. ಯಾವ ರೀತಿ ಬಂದಿದೆ ಈ ಒಂದು ಮೇಕಪ್ ಲುಕ್ ಅಂತ ವೀಡಿಯೋಸ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಗಾಯ್ಸ್, ಫೈನಲಿ ಮೇಕಪ್ ಈ ರೀತಿ ಬಂದಿದೆ. ಹೇರ್ ಸ್ಟೈಲು ಅವರು ಒಂದು ರೆಫರೆನ್ಸ್ ಫೋಟೋ ತೋರಿಸಿದ್ರು, ಅದೇ ರೀತಿ ಹೇರ್ ಸ್ಟೈಲ್ ಬಂದಿದೆ. ಮೇಡಮ್ಗಂತೂ ಫುಲ್ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಅವಿನ್ ಅವರೇ, ಫ್ಲಾಲೆಸ್ಸಾಗಿ ಬಂದಿದೆ ಮೇಕಪ್ಪು. ನನ್ನ ಒಂದು ಪ್ರಿನ್ಸಸ್ ಥರ ಕಾಣೋ ಥರ ಮಾಡಿದ್ದೀರಾ ನೀವು. ತುಂಬ ಇಷ್ಟಪಟ್ಟರು ಅವರು. ನನಗೂ ಅವರು ಕಮೆಂಟ್ಸ್ ಕೊಟ್ಟಿದ್ದು ಏನೋ ಒಂದು ಕಡೆ ಉತ್ಸಾಹ, ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋದು ಉತ್ಸಾಹ ಬರುತ್ತೆ. ಯಾವುದೇ ಒಂದು ವರ್ಕ್ ಆಗಿದ್ರೂ ಅಷ್ಟೇ, ನಮ್ಮದು ಕೆಲಸ ಕರೆಕ್ಟಾಗಿದ್ದರೆ ಮಾತ್ರ ಅವರು ಆನೆಸ್ಟ್ ರಿವ್ಯೂ ಕೊಡೋದು. ನಾವು ಕೆಲಸನೇ ಹೆಂಗೆಂಗೋ ಮಾಡಿ ಒಳ್ಳೆ ರಿವ್ಯೂವಿನ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾನು ಇವ್ರಿಗೆ ಮೇಡಮ್ ಅವ್ರಿಗೆ ಮಾಡ್ತಾ ಇರೋದು 2 ಟೈಮ್ಸ್ ವರ್ಕ್ ಮಾಡಿಕೊಟ್ಟಿದ್ದೀನಿ ಇದು ಸೇರಿ. ಅವ್ರು 2 ಸಲನೂ ತುಂಬ ಒಳ್ಳೆ ಕಮೆಂಟ್ಸ್ ಕೊಟ್ಟರು. ಯಾಕೆ ಅಂದರೆ, ನಾವು ಕೆಲಸದಲ್ಲೇ ತೋರಿಸ್ಬೇಕು ನಮ್ಮದು ಏನೇ ಒಂದು ಫಿನಿಶಿಂಗ್ ಆಗಿರಬಹುದು, ನಾವು ಮಾಡಿದಾಗ ಮಾತ್ರ ಅವ್ರು ಒಳ್ಳೆ ರಿವ್ಯೂ ಕೊಡೋಕ್ಕೆ ಸಾಧ್ಯ. ಅವರು ನೆಕ್ಸ್ಟ್ ಏನೇ ಫಂಕ್ಷನ್ಸ್ ಇರಲಿ, ಏನೇ ಇವೆಂಟ್ಸ್ ಇರಲಿ, ವೀಣಾ ಅವರೇ ನಾನು ನಿಮ್ಮನ್ನೇ ಬುಕ್ ಮಾಡ್ಕೋತೀನಿ ಅಂತ ಹೇಳಿದ್ರು. ನಾನು ಫುಲ್ ಖುಷಿ ಆಗ್ಬಿಟ್ಟು ಬೇಗ ಮೇಕಪ್ ಎಲ್ಲ ಮುಗಿಸ್ಕೊಟ್ಟು ವಾಪಸ್ ಹೊರಟೆ ಫ್ರೆಂಡ್ ಅಲ್ಲಿಂದ. ಬರುವಾಗ ನನ್ನ ಹಳೇ ಫ್ರೆಂಡು, ಸುಮಾರು ಒಂದು 6-7 ವರ್ಷದ ಹಿಂದೆ ನನ್ನ ಫ್ರೆಂಡ್ ಒಬ್ಬರು ಇದ್ದರು, ನಂದಿನಿ ಅಂತ. ಅವ್ರು ನನಗೆ ಸಿಕ್ಕಿದ್ರು ರೋಡಲ್ಲಿ ಬರುವಾಗ. ನಾನು ಬೈಕ್ ನಿಲ್ಲಿಸ್ಬಿಟ್ಟು ಸೈಡಲ್ಲಿ ಅವ್ರ ಹತ್ರ ಒಂದು 1/2 hour ಮಾತಾಡಿಕೊಂಡು ನಾನು ಹೊರಟೆ. ಅವರು ನನಗೆ ಒಂದು ಏನು ವರ್ಕ್ ಮಾಡ್ತಾ ಇದೆಯಾ ಅಂತೆಲ್ಲ ಕೇಳಿದ್ರು. ಅವಾಗ ಹಿಂಗೆ ಮೇಕಪ್ ಆರ್ಟಿಸ್ಟ್ ಅಂದಿದ್ದಕ್ಕೆ ಪ್ರಾಡಕ್ಟ್ ಲೀಸ್ಟ್ ಯಾವ ಥರ ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀಯಾ ಅಂತೆಲ್ಲ ಕೇಳಿದ್ರು. ಅವಾಗ ನಾನು ಇರೋದನ್ನೇ ಹೇಳಿದೆ. ಯಾಕೆಂದರೆ ನಾವು ಏನೋ ಒಂದು